ರಾಯಪುರ ತಾಲೂಕಿನ ಕಳವಾರ ಗ್ರಾಮದಲ್ಲಿರುವ ಶ್ರೀ ಪಂಚನಂದಿಗಳ ಪುಣ್ಯಕ್ಷೇತ್ರ ಪಾಪಾಗ್ನಿ ಮಠದಲ್ಲಿ ಶ್ರೀ ಶರದ ಯೋಗೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಮತ್ತು ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬ್ರಹ್ಮರಥೋತ್ಸವ ಇಂದು ಅದ್ಧೂರಿಯಾಗಿ ನಡೆಯಿತು. ಶ್ರೀ ಶರದ ಯೋಗೇಂದ್ರ ಸ್ವಾಮಿಗಳ 308ನೇ ಆರಾಧನಾ ಮಹೋತ್ಸವ ಇದಾಗಿದ್ದು ಮಠದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಶ್ರೀ ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯಕ್ಷೇತ್ರ ಪಾಪಾಗ್ನಿ ಮಠ ಚಾರಿಟಬಲ್ ಟ್ರಸ್ಟ್ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಆರಾಧನಾ ಮಹೋತ್ಸವ ಮತ್ತು ರಥೋತ್ಸವದಲ್ಲಿ ಸಾವಿರಾರು ಮಂದಿ ಭಕ್ತರು ಭಾಗವಹಿಸಿದ್ದರು. ಟ್ರಸ್ಟ್ ಪದಾಧಿಕಾರಿಗಳು ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಶ್ರಮಿಸಿದ್ದು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಸುಸೂತ್ರವಾಗಿ ನಡೆಯಿತು. ಇನ್ನು ರಥೋತ್ಸವಕ್ಕೆ ಬಂದ ಭಕ್ತರಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಟ್ರಸ್ಟ್ ಪದಾಧಿಕಾರಿಗಳು ಆಯೋಜಿಸಿದರು. ಆರಾಧನಾ ಮಹೋತ್ಸವದ ಅಂಗವಾಗಿ ಪಾಪಾಗ್ನಿ ಮಠದಲ್ಲಿರುವ ಪಂಚನಂದಿಗಳ ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಅಲ್ಲದೆ ದೇವಾಲಯದಲ್ಲಿರುವ ಶಿವಲಿಂಗ ಸೇರಿದಂತೆ ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ವಿಶೇಷ ಅಲಂಕಾರ ಪೂಜೆಗಳನ್ನು ಮುಂಜಾನೆಯಿಂದಲೇ ನೆರವೇರಿಸಲಾಯಿತು. ಇನ್ನು ಮಠದ ಆವರಣದಲ್ಲಿರುವ ರಥಬೀದಿಯಲ್ಲಿ ರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ಶಿವನಾಮ ಸ್ಮರಣೆಯೊಂದಿಗೆ ಆಗಮಿಸಿದ್ದ ಭಕ್ತರು ದೇವರ ದರ್ಶನ ಪಡೆದರು. ಹೆಸರು ಎ ಬಿ ಮಂಜುನಾಥ್, ಪಾಪಾಗ್ನಿ ಮಠ ಚಾರಿಟಬಲ್ ಟ್ರಸ್ಟ್ಗೆ ಉಪಾಧ್ಯಕ್ಷರಾಗಿದ್ದೀನಿ. ಇವತ್ತು ವಿಶೇಷ ಏನಂದರೆ ಶ್ರೀ 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 ಸರ್ವಯೋಗೇಂದ್ರ ಸ್ವಾಮಿಗಳ 308ನೇ ಆರಾಧನೆ ಮಹೋತ್ಸವ ನಡೀತಾ ಐತೆ. ಬೆಳಗ್ಗೆಯಿಂದ ಕಳಶ, ಗಂಗಾ ಪೂಜಾ, ಆಮೇಲೆ ಹೋಮಗಳು ನಡೀತಾ ಐತೆ. ಸುಮಾರು ಭಕ್ತಾದಿಗಳು, ಸಾವಿರಾರು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಅನ್ನ ಸಂತರ್ಪಣೆ ನಡೀತಾ ಇತ್ತು. ನಮ್ಮ ಸ್ವಾಮಿಗಳ ವಿಶೇಷ ಏನಂದರೆ ಹುಲಿ ಮೇಲೆ ಓಡಾಡ್ತಾ ಇದ್ದಿದ್ದು ಸರ್ವಯೋಗೇಂದ್ರ ಸ್ವಾಮಿಗಳು. ಪಾಪಾಗ್ನಿ ಮಠ ವಿಶೇಷ ಏನಂದರೆ ನಮ್ಮ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇಲ್ಲಿ 16 ವರ್ಷ ಇಲ್ಲಿ ಇದ್ದು ಬೆಳೆದಂಥ ಜಾಗ. ಇಲ್ಲಿ ಅವರಿಗೆ ಹೆಸರಿಟ್ಟಿದ್ದಂಥ ಜಾಗ ವೀರಭಟ್ಲಯ್ಯ ಅಂತ ಹೆಸರಿಟ್ಟು ಅವರು 14 ವರ್ಷ ಇಲ್ಲಿ ಅವ್ರ ತಾಯಿಗೆ ವಿಶ್ವರೂಪ ತೋರಿಸಿ ಹೋಗಿರುವಂಥ ಜಾಗ. ಇವರು ಆದಮೇಲೆ ಸರ್ವಯೋಗೇಂದ್ರ ಸ್ವಾಮಿಯವರು ಇಲ್ಲಿ ಮಠಾಧೀಶರಾಗಿದ್ದಾರೆ. ಅವರು ಪವಾಡ ಪುರುಷರು. ಅವ್ರು ಹೆಂಗಂದರೆ ಯಾರು ಏನು ಬಂದರೂ ಅವ್ರಿಗೆ ಕಾಯಿಲೆ ಆಗ್ಬೋದು, ಒಂದು ಏನಾನ ಕಷ್ಟ ಬಂದರೆ ಪರಿಹಾರ ಅಂತಹ ಮಹಾನ್ ವ್ಯಕ್ತಿ. ಅವ್ರ ಹತ್ರ ಬಂದು ಇಲ್ಲಿ ಸುತ್ತಮುತ್ತಲ ರೈತರುಗಳೆಲ್ಲ ಬಂದು ಈ ಥರ ಮಳೆ ಬೆಳೆ ಇಲ್ಲ ಅಂತ ಹೇಳಿದಾಗ ಅವರು ಕಣ್ಬಿಟ್ಟು ನೋಡೋ ಅಷ್ಟೊತ್ತಿಗೆ ಮಳೆ ಗುಡಿಗೆ ಎಲ್ಲ ಬಂದು ಮಳೆಗಳು ವಿಪರೀತ ಬಂದುಬಿಡುತ್ತೆ. ಆವಾಗ ಬೆಳೆಗಳು ಬರುತ್ತೆ. ನಿನ್ನೆ ನಾವು ಪ್ರತಿ ವರ್ಷ ಮಾಡ್ತೀವಿ ಇಲ್ಲಿ. ನಿನ್ನೆ ಸುಮಾರು ಮಳೆ ಬಂತು, ಸುಮಾರು ತಿಂಗಳಿಂದ ಮಳೆ ಇರಲಿಲ್ಲ ಅಂಥದ್ದನ್ನು ನಾವಿಲ್ಲಿ ಹೋಮ ದೇವಸ್ಥಾನದಲ್ಲಿ ಇಟ್ಕೊಂಡಿದ ತಕ್ಷಣ ಇಲ್ಲಿ ಮಳೆ ಬೆಳೆ ಚೆನ್ನಾಗಾಗುತ್ತೆ. ಜನರಿಗೆ ಅದೇ ನಂಬಿಕೆಯಿಂದ ಸಾವಿರಾರು ಜನ ಆಂಧ್ರ, ತಮಿಳುನಾಡು, ಕರ್ನಾಟಕ ವಿವಿಧ ಕಡೆಯಿಂದ ಬಂದು ಅವರ ದೇವರ ಕೃಪೆಗೆ ಪಾತ್ರರಾಗ್ತಾರೆ.